ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವಚನಕಾರರ ನುಡಿಗಳಿಗೆ ಚವಿಯನಿತ್ತು ನವಿರೇಳಿಸುವಂತಹ ವಾಚಿಕ ಕಾರ್ಯಕ್ರಮವೇ ವಚನವಾಣಿ. ಈ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವಚನವಾಣಿ ಕಾರ್ಯಕ್ರಮದ ಮುಖೇನ ನಾವು ಪರಿಚಯ ಮಾಡಿಕೊಳ್ಬಹುದಾದಂತಹ ವಚನಗಳು ಯಾವ್ಯಾವುದು, ಹಾಗೆ ಅವುಗಳ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ವಸ್ತುವಿನ ಸ್ವರೂಪ ಹೇಳಿಹೇ ಕೇಳು, ಹೊಳೆಯುತ್ತಿಹ ಕಾಲಾಗ್ನಿಯೋಪಾಧಿಯ ಕಾಂತಿಯನ್ನುಳ್ಳದ್ದು, ಅನಂತ ಕೋಟಿ ಮಿಂಚುಗಳ ಪ್ರಭೆಯ ಪ್ರಕಾಶವನ್ನುಳ್ಳದ್ದು, ಅನಂತ ಕೋಟಿ ಸೋಮ ಸೂರ್ಯರ ಪ್ರಭೆಯ ಪ್ರಕಾಶವನ್ನುಳ್ಳದ್ದು, ಮುತ್ತು ಮಾಣಿಕ್ಯ ನವರತ್ನದ ಕಿರಣಗಳ ಪ್ರಭೆಯ ಪ್ರಕಾಶವನ್ನುಳ್ಳದ್ದು, ನಿನ್ನ ಪಿಂಡದ ಮಧ್ಯದಲ್ಲಿ ಉದಯವಾಗಿ ತೋರುವ ಪಿಂಡ ಜ್ಞಾನದ ಮಹದರುಹೇ ಪರಬ್ರಹ್ಮವೆಂದು ಅರಿಯಲು ಯೋಗ್ಯವೆಂದೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ರಚಿಸಿರುವಂತಹ ಈ ಸುದೀರ್ಘವಾದಂತಹ ವಚನ, ಇದರ ಅರ್ಥ ಹೀಗಿದೆ. ಒಳಹೊರಗೂ ಭರಿತನಾಗಿದ್ದು ಕಾಣದೇ ಇರುವ ಪರವಸ್ತುವಿನ ಸ್ವರೂಪವನ್ನರುಹವೆನು, ಏಕಾಗ್ರತೆಯಿಂದ ಆಲಿಸು. ಅದು ಪ್ರಳಯ ಕಾಲದ ಅಗ್ನಿಯ ಪ್ರಭೆಯಂತೆ ಕಾಂತಿಯುಳ್ಳದ್ದಾಗಿದೆ. ಮೇಘದಲ್ಲಿ ಮಿಂಚುವು ಅನಂತ ಕೋಟಿ ಮಿಂಚುಗಳು ಒಮ್ಮೆಲೇ ಮಿಂಚಿದ ಪ್ರಭೆಯಂತೆ ಪ್ರಕಾಶಮಯವಾಗಿದೆ. ಅನಂತ ಕೋಟಿ ಚಂದ್ರ ಸೂರ್ಯರ ಪ್ರಭೆಯ ಪ್ರಕಾಶವು ಒಮ್ಮೆಲೇ ಬೆಳಗಿದಷ್ಟು ಪ್ರಕಾಶಮಯವಾಗಿದೆ. ಆ ಪರವಸ್ತು ಮುತ್ತು ಮಾಣಿಕ್ಯ ನವರತ್ನಗಳ ಕಿರಣಗಳ ಪ್ರಭೆಯಂತೆ ಪ್ರಕಾಶಮಯವಾಗಿದೆ. ನಿನ್ನ ಕಾಯಪಿಂಡದ ಅಂತರಂಗದಲ್ಲಿಯೇ ಉದಯವಾಗಿ ನಿಜ ಸ್ವರೂಪವನ್ನು ತೋರುವ ಪಿಂಡ ಜ್ಞಾನದ ನಿಜದರಿವೇ ಪರಶಿವನೆಂದರಿಯುವುದೇ ನಿಜವಾದ ಪಿಂಡ ಜ್ಞಾನವೆನಿಸುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ, ಮುಂದಿನ ವಚನ ಯಾವುದು ಅಂತ ನೋಡೋಣ. ಪಿಂಡ ಜ್ಞಾನದ ಕಳೆ ವಾಕ್ಕನ್ನೂ ಮೀರಿತ್ತು, ಮನಸ್ಸನ್ನೂ ಮೀರಿತ್ತು, ಅಕ್ಷರಗಳನ್ನು ಮೀರಿತ್ತು, ಜ್ಞಾನವನ್ನು ಮೀರಿ ತೋರುವ ನಿರಂಜನ ಸೂಕ್ಷ್ಮ ವಸ್ತುವೆಂದು ಭಾವಿಸುವುದೆಂದೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ಬರೆದಿರುವಂತಹ ಈ ವಚನದ ಅರ್ಥ ಹೀಗಿದೆ. ತನ್ನ ಸ್ವಸ್ವರೂಪದ ನಿಜದರಿವನ್ನು ತೋರುವ ಪಿಂಡಜ್ಞಾನ ಪ್ರಭೆಯ ಚೈತನ್ಯವಾದ ಪರಶಿವ ತತ್ವವು ಮಾತು ಮನಗಳಿಗೂ ಮೀರಿದ ಮಹಾಘನವಾಗಿದೆ. ಅದು 52 ಅಕ್ಷರಗಳಿಗೂ ಶಾಸ್ತ್ರಜ್ಞಾನಕ್ಕೂ ಮೀರಿ ಅನುಭವ ದೃಷ್ಟಿಗೆ ತೋರುವ ನಿರಂಜನವಾದ ನಿರಾಕಾರವಾದ ಪರವಸ್ತುವಾಗಿದೆ. ಆ ವಸ್ತುವೇ ತಾನೆಂದು ಭಾವಿಸಬೇಕೆಂಬುದೇ ಈ ವಚನದ ತತ್ವಾನುಭವವಾಗಿದೆ.